स्वागत है आपका बी न्यूज नेशन में। मैं हूं आबिद हुसैन शेख। बागलकोट में कांग्रेस टिकट को लेकर घमासान। एक तरफ अवीना काश्यप नवर तो दूसरी तरफ संयुक्ता पाटिल को कांग्रेस के लोकसभा टिकट का ऐलान तो नहीं पर फाइनल होने की जानकारी से मचा है बागलकोट की सड़कों पर अवीना काश्यप नवर के समर्थकों का गो बैक, संयुक्ता पाटिल गो बैक के नारे पोस्टर के साथ आग लगाकर अपने नेता को ही टिकट देने की मांग और दूसरे जिले से आने वाली शिवानंद पाटिल की बेटी संयुक्ता पाटिल को टिकट फाइनल होने की बात से नाराज, जिसका इशारा खुद पिछली बार कांग्रेस टिकट पर कम वोटों से हार 5 साल पार्टी को मजबूत करने के काम के अलावा पंचमसाली समाज के आंदोलन में लगातार हिस्सा लेने वाली मैं, जबकि किसी भी तरह से समाज को ना कोई योगदान और ना ही कोई जिले में पहचान, इनका नाम तक नहीं जानती जनता इस नाम के फाइनल होने पर हैरानी हो रही है, कहा अवीना काश्यप नवर ने। इस आग और बगावत को क्या ठीक कर पाएगी हाईकमान है ये एक बड़ा सवाल, क्योंकि एक के पति एमएलए तो दूसरे के पिता है मिनिस्टर। ಪಾಟೀಲ್ ಅವರಿಗೆ ಟಿಕೆಟ್ ಬಹುತೇಕ ಫಿಕ್ಸ್ ಅನ್ನೋ ಒಂಥರ ಚರ್ಚೆ ಆಗ್ತಿದೆ, ಏನು ಹೇಳ್ತೀವಿ? ನೋಡ್ರಿ, ಇದು ಇನ್ನು ಲೀಸ್ಟ್ ಬಿಡುಗಡೆ ಆಗಬೇಕು. ಅವ್ರು ಯಾರು ಅಂತಲೇ ನಮ್ಮ ಜಿಲ್ಲೆಗೆ ಪರಿಚಯ ಇಲ್ಲ. ಜಿಲ್ಲೆಯಲ್ಲಿ ಅದೇ ಸಮುದಾಯದ ನಾನೊಬ್ಬಳು ಹೆಣ್ಮಗಳಿದ್ದೀನಿ. ನಾನು ಕಳೆದ 5 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈ ಥರ ಏನಾದರೂ ಆಯಿತು ಅಂದರೆ ಒಬ್ಬ ಹೆಣ್ಮಗಳಿಗೆ ದೊಡ್ಡ ಅನ್ಯಾಯ ಮಾಡ್ದಂಗೆ ಪಾರ್ಟಿಯವರು ಅಂತ ಹೇಳೋದಕ್ಕೆ ಬಯಸ್ತೀನಿ. ಎಲ್ಲ ಸಚಿವರ ಪುತ್ರಿಯವ್ರಿಗೆ ಕೊಟ್ಟಿದ್ದಾರೆ, ಸಚಿವರ ಶ್ರೀಮತಿಯವ್ರಿಗೆ ಕೊಟ್ಟಿದ್ದಾರೆ. ನಾನೇ ಒಬ್ಬಳೇ ಯಾಕೆ ಟಾರ್ಗೆಟು? ಇದು ನೋಡಬೇಕು ಏನಾಗುತ್ತೆ ಅಂತೇಳಿ. ಇನ್ನೂ ವಿಶ್ವಾಸವನ್ನು ಇಟ್ಕೊಂಡಿದ್ದೀವಿ. ಪಟ್ಟಿ ಬಿಡುಗಡೆ ಆಗಿಲ್ಲ, ನೋಡೋಣ. ಈಗ ಹೈಕಮಾಂಡ್ ಯಾಕೆ ಈ ನಿರ್ಧಾರ ಮಾಡ್ತು ಅಂತ ಮೇಡಮ್ ನೀವು ಅವ್ರನ್ನೇ ಕೇಳಬೇಕ್ರಿ, ಯಾವ್ಯಾವ ಮಾನದಂಡದ ಮೇಲೆ ಏನೇನಕ್ಕೆ ಮಾಡಿದ್ದಾರೆ ಅಂತ. ಆದರೆ ಇವತ್ತು ಜಿಲ್ಲೆ ಜನರಿಗೆ ಗೊತ್ತು ವೀಣಾ ಕಾಶ್ಯಪ್ನವ್ರು ಅಂದರೆ ಯಾರು ಅಂತ. ನೀವು ಹೋಗಿ ಯಾವುದಾದ್ರೂ ಗ್ರಾಮದಲ್ಲಿ ಕೇಳಿ ಹೇಳ್ತಾರೆ. ಇವತ್ತು ಸತತವಾಗಿ ಸೋತಾಗಿಂದನೂ ಕೂಡ ನಾನು ಪಾರ್ಲಿಮೆಂಟ್ಗೆ ನಿಂತ್ಕೋಬೇಕು, ಎಲ್ಲೋ ಅರ್ಜಿ ಹಾಕಿಲ್ಲ, ಎಲ್ಲೂ ಕೂಡ. ಇವತ್ತು ಅದೇ ಕಮ್ಯುನಿಟಿಯವಳು ಇವತ್ತು ಪಂಚಮಸಾಲಿ ಸಮುದಾಯದ 2A ಹೋರಾಟದಲ್ಲಾಗಿರ್ಬೋದು, ಸಮುದಾಯದ ಸಂಘಟನೆಯಲ್ಲಾಗಿರ್ಬೋದು, ಎಲ್ಲದರಲ್ಲೂ ಮುಂದಿದ್ದಂತವಳು ನಾನು. ಇವತ್ತು ಏನು ಈ ನನ್ನನ್ನು ಯಾಕೆ ಕೈ ಬಿಟ್ಟಿದ್ದಾರೆ ಅಂತ ಅದು ನನಗೆ ತಿಳಿತಾ ಇಲ್ಲ. ಎಲ್ಲರಿಗೂ ಕೊಟ್ಟಿದ್ದಾರೆ, ನಾನು ಒಬ್ಬಳೇ ಕಳೆದ ಬಾರಿ ಏಕೈಕ ಮಹಿಳೆ ನಾನು ಕರ್ನಾಟಕದಿಂದ ಸ್ಪರ್ಧೆ ಮಾಡಿದಂಥವಳು. ಇವತ್ತು ಅಂಥದ್ರಲ್ಲಿ ನನ್ನ ಒಬ್ಬಳೇ ಉದ್ದೇಶ ಏನು ಅಂತ ನನಗೂ ಅರ್ಥ ಆಗಿಲ್ಲ. ಶಾಸಕರ ಬೆಂಬಲ ಇಲ್ಲ ಅನ್ನುವಂತ ನೋಡ್ರಿ, ಅವ್ರ ಚುನಾವಣೆಯಲ್ಲಿ ಪ್ರತಿಯೊಬ್ಬರು ಚುನಾವಣೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ. ಪ್ರತಿಯೊಬ್ಬರು ಅಸೆಂಬ್ಲಿ ಚುನಾವಣೆಯಲ್ಲಿ ನಾನು
ಅವರ ಕ್ಷೇತ್ರಗಳಿಗೆ ಹೋಗಿ ಪ್ರಚಾರದಿಂದ ಇದ್ದು ಅವ್ರನ್ನ ಗೆಲ್ಲಿಸೋವರೆಗೂ ಅವರು ಟಿಕೆಟ್ ಕೊಡಿಸೋಲು ಕೂಡ ಪ್ರಾಮಾಣಿಕವಾಗಿ ನಾನು ಪ್ರಯತ್ನವನ್ನು ಮಾಡಿ ಇವ್ರಿಗೆ ಕೊಟ್ಟರೆ ಆಗುತ್ತೆ, ನಾವೆಲ್ಲ ಗೆಲ್ಸ್ಕೊಂಬರ್ತೀವಿ ಅಂತೇಳಿ ನಾನು ಒಂದು ಪ್ರಯತ್ನ ಮಾಡಿದಂಥಳು. ಅಂಥ ಸಂದರ್ಭದಲ್ಲಿ ಅವರು ನನಗೆ ಆಶ್ವಾಸನೆಯನ್ನು ನೀಡಿದರು, ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ನಿಮಗೆ ಸಂಪೂರ್ಣವಾಗಿ ನಾವೆಲ್ಲರೂ ಕೂಡ ಜೊತೆಗಿರ್ತೀವಿ ಅಂತೇಳಿ. ಇದನ್ನು ಯಾವ ಒಂದು ಉದ್ದೇಶಕ್ಕೆ ಅವ್ರು ಮಾಡಿದ್ದಾರೆ ನೀವು ಅವ್ರನ್ನೇ ಕೇಳಿ ತಿಳ್ಕೊಬೇಕು. ಕ್ಷೇತ್ರದಾದ್ಯಂತ ಭಾರಿ ಪ್ರತಿಭಟನೆ ನಡೀತಾ ಇದೆ, ನಿಮಗೆ ಟಿಕೆಟ್ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿ ಬೀದಿಗಿಳಿದು ಹೋರಾಟ ನಡೀತಾ ಇದೆ. ನೋಡಿ, ಇದು ನಮ್ಮ ಜಿಲ್ಲೆಯ ಒಂದು ಜನರ ಪ್ರೀತಿ ಅಭಿಮಾನ ಅಂತ ಹೇಳೋದಕ್ಕೆ ಬಯಸ್ತೀನಿ. ನನಗಿರೋದೇ ಇದೊಂದು ಕೊನೆ ಅವಕಾಶ. ನನ್ನ ಜಿಲ್ಲೆಯ ಜನರು ನಾನು ಕಳ್ಕೊಳೋದಕ್ಕೆ ಬಯಸಲ್ಲ. ಅವ್ರಿಗೆಲ್ಲ ಆತಂಕ ಶುರುವಾಗಿದೆ, ಎಲ್ಲಿ ನಮ್ಮ ನಾಯಕಿ ನಮ್ಮನ್ನು ಕೈ ಬಿಟ್ಟು ಹೋಗ್ತಾಳೋ ಅಂತೇಳಿ. ಇದೊಂದು ಕೊನೆ ಅವಕಾಶ ನನಗೆ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸೋದಕ್ಕೋಸ್ಕರ ಇರೋವಂಥದ್ದು. ಇದನ್ನು ಇವರು ಈ ಥರ ಮಾಡಿದರು ಅಂತಂದರೆ ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಮಾಡೋದಂಗೆ ಅಂತೇಳಿ ಹೇಳೋದಕ್ಕೆ ಬಯಸ್ತಿದ್ದಾರೆ. ಈಗ ಭೇಟಿ ಆಗಿದ್ರಮ್ಮ, ಈಗ ಖರ್ಗೆ ಅವ್ರನ್ನ ಭೇಟಿ ಆಗಿದ್ರ? ಖರ್ಗೆ ಅವ್ರನ್ನ ಭೇಟಿ, ರಾಜ್ಯದ ನಾಯಕರುಗಳನ್ನ ಯಾರು ಭೇಟಿ ಆಗಿದ್ರು ಮೇಡಮ್? ಅಲ್ಲ, ಡೆಲ್ಲಿಯಲ್ಲಿ ಹೆಸರು ಕೊನೆಯವರೆಗೂ ಇತ್ತು, ಕೊನೆಗೆ ಸಂಯುಕ್ತ ಪಾಟೀಲ್ ಅವರ ಹೆಸರು ಬಂದಿದೆ. ನೋಡಿ, ಇದು ಯಾವ ರೀತಿ ಬಂದಿದೆ ನೀವು ಅವ್ರನ್ನೇ ಕೇಳಬೇಕು. ಎಲ್ಲಿ ಕೆಲಸ ಮಾಡಿದ್ದಾರೆ, ಎಲ್ಲಿ ನಮ್ಮ ಜಿಲ್ಲೆಯಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ, ಯಾವ ಗ್ರಾಮಕ್ಕೆ ಹೋಗಿದ್ದಾರೆ, ಯಾವ ಇದರಲ್ಲಿ ಅವ್ರು ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದಾರೆ ಅಂತ ನೀವೇ ಹೇಳಬೇಕು. ಪಕ್ಕದ ಜಿಲ್ಲೆಯವರಿಗೆ ಪ್ರತಿಯೊಂದು ಗ್ರಾಮಕ್ಕೂ ಇವತ್ತು ಹೋಗಿ ಭೇಟಿ ಕೊಟ್ಟು ಕಳೆದ 5 ವರ್ಷದಿಂದ ಸಂಘಟನೆ ಮಾಡಿದಂಥವ್ಳು ನಾನು. ಇವತ್ತು ಗೊತ್ತಿಲ್ಲ ನನಗೆ ಏನು ಅಂತೇಳಿ. ರಾಜ್ಯ ನಾಯಕರು ಏನಾದರೂ ನಿಮ್ಮ ವಿರುದ್ಧ ಹೇಳಿದಾರಲ್ಲ? ನೋಡಿ, ನೀವು ಅವ್ರನ್ನೇ ಕೇಳಿ ತಿಳ್ಕೊಬೇಕು. ಯಾವ ಮಾನದಂಡದ ಮೇಲೆ ನಂಗೆ ಕೊಡ್ತಾ ಇಲ್ಲ, ಎಲ್ಲರಿಗೂ ಕೊಟ್ಟು ನನಗೆ ಕೈ ಬಿಟ್ಟಿದ್ದಾರೆ ಅಂತ ನಾನು ಕೇಳೋದಕ್ಕೆ ಬಯಸ್ತೀನಿ. ಸಚಿವರ ಕುಟುಂಬಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡಲಾಗ್ತಿದೆ ಈ ಬಾರಿ ಮೇಡಮ್. ನೋಡಿ, ಇವತ್ತು ಸಾಯಂಕಾಲ ಪಟ್ಟಿ ಬಿಡುಗಡೆ ಆಗುತ್ತೆ. ಆ ಪಟ್ಟಿ ಬಿಡುಗಡೆ ಆದಮೇಲೆ ನಾನು ಖಂಡಿತವಾಗ್ಲೂ ಪ್ರೆಸ್ ಮೀಟನ್ನು ಮಾಡ್ತೀನಿ, ಕರಿತೀನಿ ಮಾಧ್ಯಮದ ಮೂಲಕ. ಇಲ್ಲೇ ಡೆಲ್ಲಿಯಲ್ಲೇ ನಾನು ಪ್ರೆಸ್ ಮೀಟ್ ಮಾಡ್ತೀನಿ. ನನಗೆ ಗೊತ್ತಾಗಬೇಕಲ್ಲ ಯಾವ ಮಾನದಂಡದ ಮೇಲೆ ಕೈ ಬಿಡ್ತಾ ಇದ್ದಾರೆ. ಆ್ಯಕ್ಟಿವ್ ಆಗಿಲ್ಲಪ್ಪ, ಕಳೆದ ಬಾಡಿ ಠೇವಣಿ ಕಳ್ಕೊಂಡಿದ್ದೀನಿ, ಇಲ್ಲ ಅಂತಂದರೆ ಕ್ಷೇತ್ರದ ಜನ ನನ್ನನ್ನು ರೆಕಗ್ನೈಸ್ ಮಾಡಲ್ವೋ, ಏನಾದರೂ ಬೇಕಲ್ಲ. ಇವತ್ತು 5 ವರ್ಷ ಸತತವಾಗಿ ನನ್ನ ಕ್ಷೇತ್ರದ ಜನ ಜೊತೆಗೆ ನಾನು ಇದ್ಕೊಂಡು ಅವ್ರ ಕಷ್ಟ ಸುಖಗಳಿಗಾಗಿ ಎಲ್ಲ ಒಂದು ಕಾರ್ಯಕ್ರಮಗಳಿಗೂ ನಾನು ಪಾಲ್ಗೊಂಡು ಎಷ್ಟು ಜನ ಇವತ್ತು 8 ಮತಕ್ಷೇತ್ರಗಳು ಬರುತ್ತೆ ನನಗೆ ಲೋಕಸಭಾ ವ್ಯಾಪ್ತಿಯಲ್ಲಿ. 8 ಮತಕ್ಷೇತ್ರದಲ್ಲೂ ನಾನು ಪ್ರಾಮಾಣಿಕವಾಗಿ ಅವರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಚುನಾವಣೆ ಪ್ರಚಾರ ಮಾಡಿನೂ ಕೂಡ ಇವತ್ತು ನೀವೇ ಹೇಳ್ತಾ ಇದ್ದೀರಾ ಶಾಸಕರು ಬೇಡ ಅಂತಿದ್ದಾರೆ ಅಂತ. ಅವ್ರನ್ನ ನೀವು ಕೇಳಬೇಕು, ಏನು ಮಾನದಂಡದ ಮೇಲೆ ಬೇಡ ಅಂತಿದ್ದಾರೆ ಅಂತ ನೀವು ಅವ್ರನ್ನೇ ಕೇಳಬೇಕು ಪ್ರಶ್ನೆ. ಯಾಕಂತಂದ್ರೆ ಆ ಚುನಾವಣೆ ಸಂದರ್ಭದಲ್ಲಿ ನನಗೆ ಮಾತನ್ನು ನೀಡಿದ್ರು ಅವರು, ನಿಮ್ಮ ಪರವಾಗಿ ನಿಂದಿರ್ತೀವಿ, ನಾವು ನಿಮ್ಮ ಹೆಸರನ್ನು ಹೇಳ್ತೀವಿ, ನಿಮಗೆ ಸಂಪೂರ್ಣವಾದಂಥ ಬೆಂಬಲವನ್ನು ನೀಡ್ತೀವಿ ಅಂತೇಳಿ. ಚುನಾವಣೆಯನ್ನು ಮಾಡಿಸ್ಕೊಂಡು ಒಬ್ಬ ಹೆಣ್ಮಗಳ ಹತ್ರ ಈ ಥರ ಮಾಡೋದು ಎಲ್ಲೋ ಒಂದು ಹತ್ರ ಇದು ಅನಿಸುತ್ತೆ. ಸಾಯಂಕಾಲದವರೆಗೂ ನಾವು ಕಾಯೋಣ, ಒಂದು ಹೋಪ್ಸ್ ಇದೆ, ಎಲ್ಲೋ ನಮ್ಮ ನಾಯಕರು ಕೈ ಬಿಡಲ್ಲ ಅನ್ನುವಂಥದ್ದು. ಯಾಕಂದರೆ ಎಲ್ಲರಿಗೂ ಅವಕಾಶವನ್ನು ಕೊಟ್ಟಿದ್ದಾರೆ. ಕಳೆದ ಬಾರಿ ನಾನು ಏಕೈಕ ಮಹಿಳೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕದಿಂದ. ಅಂಥ ಅಲೆಯಲ್ಲೂ ಕೂಡ ಯಾರು ಕೂಡ ನಾನು ಸ್ಪರ್ಧೆ ಮಾಡಲ್ಲ ಅಂದಾಗ ನಮ್ಮ ಜಿಲ್ಲೆಯಲ್ಲಿ ನಾನೊಬ್ಬಳೇ ಇವತ್ತು ಸ್ಪರ್ಧೆ ಮಾಡ್ತೀನಿ ಅಂತ ಮುಂದೆ ಬಂತಂತೋಳು. ಸೋಲ್ತೀನಿ ಅಂತ ಗೊತ್ತಿದ್ರು ಕೂಡ ಸೋಲು ಗೆಲುವು ಎರಡನೇ ಪ್ರಶ್ನೆ. ಅಂಥ ಸಂದರ್ಭದಲ್ಲಿ ಪಕ್ಷದ ಕಷ್ಟದ ಪರಿಸ್ಥಿತಿಯಲ್ಲಿ ನಾನು ಸ್ಪರ್ಧೆ ಮಾಡಿದಂತೋಳು. ಇವತ್ತು ಪಕ್ಷ ಅಧಿಕಾರದಲ್ಲಿದೆ, 5 ಜನ ಶಾಸಕರಿದ್ದಾರೆ. ನನಗೆ ಅವಕಾಶ ಕೊಡಿ ಅಂದರೆ ಸೋಲ್ಬೇಕಾದ್ರೆ ವೀಣಾ ಕಾಶ್ಯಪ್ನವ್ರು ಬೇಕಾಗಿತ್ತು, ಗೆಲ್ಲಬೇಕಾದ್ರೆ ಬೇಡ ಅಂತ ಅನಿಸುತ್ತೆ. ಮೋಸ್ಟ್ಲಿ ಎಲ್ಲೋ ಒಂದು ಹತ್ರ ತುಳಿಯುವಂಥ ಹುನ್ನಾರ ನಡೀತಾ ಇದೆನೋ ಏನೋ ನನಗೆ ಗೊತ್ತಿಲ್ಲ. ಸಾಯಂಕಾಲ ಪಟ್ಟಿ ಪ್ರಕಟ ಆದಾಗ ಗೊತ್ತಾಗುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು, ಧನ್ಯವಾದಗಳು. और ख़बरों के लिए देखते रहिए बी न्यूज़ नेशन।